ರಂಜಾನ್ ಸ್ಪೆಷಲ್ ಇಫ್ತಾರಿ ಏನ ಖೀರ್ ಮಾಡತ್ತೀನಿ ನಾನು. ಅದೇ ಅಂತ ಗೊತ್ತೇನ್ರಿ? ರೈಸ್ ಮಟ್ಕ ಖೀರ್. ರೈಸ್ ಮಟ್ಕ ಖೀರ್? ಹಾಂ, ಕೇಳೋಕೆ ಭಾಳ ಡಿಫ್ರೆಂಟ್ ಐತಿ, ತಿನ್ನಕ್ಕೂ ಅಷ್ಟೇ ಡಿಫ್ರೆಂಟ್ ಇರ್ತೈತಿ. ಸೊ ಬರ್ರಿ ಇವಾಗ ಮಾಡೋಣ. ಇದು ಮಾಡಕ್ಕೆ ಮಟ್ಕ ಬೇಕು. ಐತಿ ಮಟ್ಕನ ನಮ್ಮ ಕಡೆ, ಯಾಕಂದ್ರೆ ಹೆಸರೊಳಗೈತಲ್ಲ ಮಟ್ಕ ಖೀರ್ ಅಂತೇಳಿ. ಇವು ನೋಡಿ, ನೀವು ಅಕ್ಕಿ ಯಾವುದಾದ್ರೂ ತೊಗೋಬೋದ್ರಿ ಈ ಖೀರ್ ಮಾಡಕ್ಕೆ. ನಿಮ್ಮ ಮನೆ ಒಳಗೆ ಚಲೋ ಅಕ್ಕಿನಾದ್ರೂ ಯೂಸ್ ಮಾಡ್ಬೋದು, ರೇಷನ್ ಅಕ್ಕಿ ಆದರೂ ಯೂಸ್ ಮಾಡ್ಬೋದು, ನುಚ್ಚಕ್ಕಿ ಇದ್ರೆ ಅವನು ಯೂಸ್ ಮಾಡ್ಬೋದು. ನಾ ತೊಗೊಂಡಿನಿ ಇಲ್ಲಿ ರೇಷನ್ ಅಕ್ಕಿನ. ಒಂದು 2-3 ನೀರಿಲ್ಲ ನಾನು ತೊಳೆದು 1 ತಾಸು ಆತ್ರಿ ನಾನು ನೆನೆ ಇಟ್ಟೆ. ಈ ಥರ ನೆನೆ ಇಡ್ಬೇಕ್ರಿ ನೀವು. ಈ ಥರ ಖೀರ್ ಮಾಡ್ಬೇಕಂತ ಹೇಳಿದ್ರೆ 1 ತಾಸು ಮುಂಚೆಗನ ಅಕ್ಕಿನ ಈ ಥರ ನೆನೆ ಇಡ್ಬೇಕು. ಈಗ ಏನು ಮಾಡೋಣ ಅಂತ ಹೇಳಿದ್ರೆ ಕುಕ್ಕರ್ ಒಳಗೆ ಅಕ್ಕಿನ ಹಾಕೊಳ್ಳೋಣ್ರಿ ನೆನೆ ಇಟ್ಟದ್ದು. ಅಕ್ಕಿನ ಪೂರ ಇವಾಗ ನಾನು ಕುಕ್ಕರ್ ಒಳಗೆ ಹಾಕೊಂಡಿನಿ. ಇದಕ್ಕೆ ನೀರು ಹಾಕಿ ಈಗ ಕುದಿಯಕ್ಕೆ ಇಡೋಣ. ಇದಕ್ಕೇನು ಉಪ್ಪು ಹಾಕೋದು ಬೇಡ, ಯಾಕಂದ್ರೆ ನಾವು ಸ್ವೀಟ್ ಮಾಡಾಕತ್ತೀವಲ್ಲ, ಉಪ್ಪು ಹಾಕಿದ್ರೆ ಚಲೋ ಆಗಂಗಿಲ್ಲ. ಇವನ್ನ ಹಂಗೆ ನಾವು ನೀರು ಹಾಕಿ ಇದನ್ನು ಹೆಂಗೆ ಕುದಿಸ್ಬೇಕಂತಂದು ಹೇಳಿದ್ರೆ ಉದುರ ಆಗಬಾರ್ದ್ರಿ, ಇದು ಮಿಜ್ಜ ಆಗ್ಬೇಕು ಅನ್ನ. ಆ ಥರ ಸ್ವಲ್ಪ ನೀರು ಹೆಚ್ಚಿಗೆ ಹಾಕಿ ಕುದಿಸ್ಕೋಬೇಕು ನಾನು. ಇದನ್ನು ಕುದಿಸೋಕೆ ಇಡೋಣ. ಇದು ಇವಾಗ ಐತಲ್ಲ 3-4 ವಿಸಲ್ ಆಗ್ಬೇಕು. ಇವೇನೆ ಖೀರಿ ಹಾಕುವಂಥ ವಸ್ತು ಏನ? ಡ್ರೈ ಫ್ರೂಟ್ಸ್ ಇದೆಲ್ಲ, ಬಾದಾಮ, ಆಮ್ಯಾಗ ಏನು ಮತ್ತದು? ಇದು ಬಾದಾಮ್ ಅಲ್ಲಿದೆ, ಗೋಡಂಬಿ, ದ್ರಾಕ್ಷಿ. ನಿಮ್ಮ ಕಡೆ ಎಷ್ಟು ಡ್ರೈ ಫ್ರೂಟ್ಸ್ ಇರ್ತಾವಲ್ರಿ ಅಷ್ಟು ನಮ್ಮನೆ ಹಾಕಂದ್ರೆ ನಡೀತೈತೆ. ನಮ್ಮ ಕಡೆಗೆ ಸದ್ಯ 2 ಐಟಮ್ ಇರೋದು, ದ್ರಾಕ್ಷಿ ಮತ್ತು ಗೋಡಂಬಿ. ಇವನ್ನ ಭಾಳ ಹಾಕೊಂಬಿಡ. ಈಗ ಇಫ್ತಾರಿ ಖೀರ್ ಮಾಡಕ್ಕೆ ಇಲ್ಲಿ ಗೋಡಂಬಿ, ಆಮ್ಯಾಗ ಏನಂತ ಅದಕ್ಕೆ ದ್ರಾಕ್ಷಿ, ಒಣ ದ್ರಾಕ್ಷಿ ಇಲ್ಲಿ ಒಂದು ಪ್ಲೇಟಿಗೆ ಹಾಕ್ಕೊಂಡಿವಿ. ಇಲ್ಲಿ ಮಟ್ಕಂದ ಈಗ ಬಿಸಿ ಆಯ್ತಾನೆ, ಬಿಸಿ ಆಗಿಲ್ಲ, ಅದಕ್ಕೆ ನೀರು ಹಾಕಿ ಸ್ವಲ್ಪ ಕುದಿಸ್ಕೊಂಡು ತಿಂತಾಳೆ. ಈ ಮಟ್ಕ ತೊಗೊಂಬಂದು ನಾವು 2 ವರ್ಷದ ಮ್ಯಾಗ ಆತಾನೆ ಈಗ. ಅಲ್ಲಿ ಅಮ್ಮಾರ ಮನೆಗಿದ್ದ ತೊಗೊಂಬಂದಿದ್ವಿ ನಾವು ಮಟನ್ ಸಾರು ಮಾಡ್ಬೇಕಾದ್ರಾಗ ಅಂತ ಹೇಳಿ. ನೋಡಿ ಅದ್ರಾಗ ಏನೇನು ಮಾಡಾಕ್ತೀವಿ ನಾವು. ಬ್ಯಾಳಿ ಸಾರು ಮಾಡಿದ್ವಿ, ಬಿರಿಯಾನಿ ಮಾಡಿದ್ವಿ, ಮಟನ್ ಬಿರಿಯಾನಿ ಮಾಡಿದ್ವಿ, ಚಿಕನ್ ಬಿರಿಯಾನಿ ಮಾಡಿದ್ವಿ. ಹೌದಾ, ಅದಕ್ಕೆ ಹೆಂಗಿರ್ಬೇಕು ಬಿರಿಯಾನಿ ಮಾಡಕ್ಕೆ, ಸಾರು ಮಾಡಕ್ಕೆ, ಇವೆಲ್ಲ ಮಾಡಕೈತಲ್ಲ ಬ್ಯಾರೆ ಬ್ಯಾರೆ ಇದನ್ನ ಆಗ್ಬೇಕು, ಮಟ್ಕನ ಆಗ್ಬೇಕು, ಅಂದಾಗ ಭಾರಿ ಇರ್ತೈತಿ. ಇದು ಒಂದ ಮಟ್ಕ ಆಗ್ಬಿಟ್ಟೈತಿ ನಮ್ಮ ಮನ್ಯಾಗ, ಎಲ್ಲರಿಗೂ ಯೂಸ್ ಆಕತ್ತೈತಿ. ಅದಕ್ಕಮ್ಮ ನಾ ಇದನ್ನ ಮಾಡಿದ್ನಲ್ಲ ಸಾರ, ಮತ್ತೆ ಹಾಲು ಹೊಡಿಬಾರ್ದು ಅಂತೇಳಿ ಸ್ವಲ್ಪ ನೀರು ಕಾಯಕಟ್ಟೇನಿ. ಸ್ವಲ್ಪ ನೀರು ಕುದಿದ್ವು ಅಂದ್ರೆ ಅದೆಲ್ಲ ಖಾರ ಹೋಗತ್ತೆ. ಬಿಸಿನೀರು? ಹೌದಾ, ಚೆಲ್ ಬರ್ತೀವಿ ನಾವು ನೀರು. ಅಂದ್ರೆ ಅದ್ರಾಗ ಬಿಸಿನೀರು ಕಾಸಿದ್ರೆ ಅದ್ರಾಗ ಖಾರದ ಅಂಶ ಕಡಿಮೆ ಆಕೈತಾನೆ? ಕಡಿಮೆ ಆಗ್ತದೆ, ಪೂರ ಅದ ಬಿಸಿನೀರೊಳಗೆ ಹಿಡ್ಕೊಂಡ್ಬಿಡ್ತೈತೆ ಅದು. ಇದ್ರಾಗ ಅಷ್ಟಲ್ಲ, ನಾವು ಯಾವ್ದಾದ್ರು ಡಬ್ರ್ಯಾಗ ಮಾಡ್ಬೇಕಾದ್ರೆ ಅದ್ರಾಗ ಏನಾದ್ರು ನಾವು ಖಾರದ ಅಡಿಗೆ ಮಾಡಿದ್ವಿ ಅಂತಂದು ಹೇಳಿದ್ರೆ ಸ್ವೀಟ್ ಮಾಡ್ಬೇಕಂತ ಹೇಳಿದ್ರೆ ಆ ಬಿಸಿನೀರು ಹಾಕಿ ಅದನ್ನ ಸ್ವಲ್ಪ ಕುದಿಸ್ಕೊಂಡು ಆಮೇಲೆ ಚೆಲ್ಲಿ ಕ್ಲೀನಾಗಿ ತೊಳ್ಕೊಂಬಂದು ಇಡ್ಬೋದು. ಇದನ್ನ ಕುಕ್ಕರ್ ಮಾ ಕಡೆ ಹೋಗ್ತೈತಿ, ಮೀ ಕಡೆ ಬರ್ತೈತಿ. ಇದು ಸ್ಲೋ ಐತಿ, ಈ ಕಡೆ ಗ್ಯಾಸ್, ಈ ಕಡೆ ಜೋರ್ ಐತಿ. ನಮಗೆ ಜಲ್ದಿ ಆಗ್ಬೇಕಲ್ಲ, ಅದಕ್ಕೆ ಈ ಕಡೆ ಕುಕ್ಕರ್ ಇಳಿಸಿ ಇದನ್ನ. ಯಾಕಂದ್ರೆ 3 ಸೀಟಿ ಆತ ಈಗ, ಇದ್ರದ್ದೇನಿಲ್ಲ ಈಗ, ಅದು ಸ್ವಲ್ಪ ಸೀಟಿ ಇದಾಗಬೇಕದ ಅಲ್ಲಿ ಮಟ ಇಟ್ಟೇನಿ. ಆಮೇಲೆ ಇಲ್ಲಿ ಹಾಲು ಬಿಸಿ ಮಾಡ್ಕೊಂಡೆ ನಾನು. ನಿಮ್ಮ ಕಡೆ ಹಾಲು ಬಿಸಿ ಮಾಡ್ಕೊಂಡಿದ್ದು ಇದ್ದದ್ದು ಬಂದ್ರೆ ನಡಿತೈತಿ, ನೀವೇನು ಬಿಸಿ ಮಾಡ್ಕೋಬೇಕಾದ್ದೇನಿಲ್ಲ. ನಾವು ಪಾಕೆಟ್ ಫ್ರಿಜ್ ಒಳಗಿತ್ತಲ್ರಿ, ಹಾಗಾಗಿ ಬಿಸಿ ಮಾಡ್ಕೊಂಡೆ ನಾನು. ಅದನ್ನು ಗಡಿಗೆ ಒಳಗೆ ನೀರು ಹಾಕಿಟ್ಟಿದ್ನೆಲ್ಲ ಕುದಿಯೋಕೆ ಫುಲ್ ಕುದ್ದೀಗ. ಇವನ್ನ ಚೆಲ್ಲಿ ಬರ್ತೇನೆ, ಚೆಲ್ಲಿ ಕ್ಲೀನಾಗಿ ಗಡಿಗೆನ ಮತ್ತೊಮ್ಮೆ ವಾಶ್ ಮಾಡ್ಕೊಂಬಂದು ಇದ್ರೊಳಗೆ ಹಾಲು ಹಾಕಿ ಇವಾಗ ರೆಸಿಪಿ ಮಾಡೋದು ಸ್ಟಾರ್ಟ್ ಮಾಡೋಣ. ಆಗತ್ತಲ್ಲ ರೈಸ್ ಆಗೈತಿ. ಇದನ್ನ ಇನ್ನೂ ಮುಜ್ಜೆ ಆಗ್ಬೇಕನ? ಈ ಥರ ಆಗ್ಬೇಕು, ಕೊಡಕ್ಕೆ ಆಗ್ಬೇಕ್ರಿ ಅದು ಅನ್ನ. ಇದು ಫುಲ್ ರೆಡಿ ಆಗೈತಿ ಈಗ. ಮತ್ತೆ ಇದ್ರಾಗೇನು ಮಟ್ಕ ಒಳಗೆ ಈ ಹಾಲು ಹಾಕೊಂಡ್ರ ಮಟ್ಕ ಒಳಗೆ ಹಾಲು ಹಾಕಿ ಹಾಲು ಬಿಸಿ ಮಾಡ್ಬೇಕನ? ಹಾಲು ಬಿಸಿ ಮಾಡಿದ್ವಿ ಅದಾಗ ಇದ್ರೊಳಗೆ ಹಾಕೊಂಡು ಏನು ಪೂರ ಹಾಕ್ತಿ? ಏನದು ಕಿನಿ? ಏನದು ಆಪ್ರಿ ಕಿನಿ ಐತಿ? ಹೌದು, ಸೂಪರ. ಮತ್ತೆ ಆಲ್ ರೈಟ್, ಈಗ ಹಾಲು ಮಸ್ತ್ ಬಿಸಿ ಆತ. ಹಾಲು ಬಿಸಿ ಆಗಿದ್ದವು ಈ ಅನ್ನ ಇದ್ರೊಳಗೆ ಹಾಕೊಂಡ. ಯಾಕಂದ್ರೆ ಇನ್ನೂ ಅದು ಸ್ವಲ್ಪ ಹಣ್ಣಾಗಿ ಕುದಿಬೇಕು. ಯಾಕಂದ್ರೆ ಹಾಲು ಕುದಿಸ್ಬೇಕಲ್ಲ, ಹಾಲು ಜೋಡಿ ಅನ್ನನೂ ಕುದ್ಬಿಡ್ತೈತಿ. ಅದಕ್ಕೆ ಎಷ್ಟು ಹಿಡಿಸ್ತೈತಲ್ಲ ಅಷ್ಟ ಹಾಕೋಬೇಕು. ಅಂದ್ರೆ ಈಗ ಹಾಲಿಗೆ ತಕ್ಕ ಅನ್ನ ಬೇಕು ಈಗ. ಅಂದ್ರೆ ಅನ್ನ ಕಡಿಮೆನೂ ಆಗಬಾರ್ದು, ಹೆಚ್ಚಿಗೂ ಆಗಬಾರ್ದು, ಒಂದು ಲೆವೆಲ್ ಆದ್ರೆ ಕರೆಕ್ಟ್ ಅದು. ಯಾಕಂದ್ರೆ ಅದೆಲ್ಲ ಹಾಲು ಕುದ್ದು 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 ಮಂದಾಗ ಹಾಕವ್ರಿ ಅವು. ಆಮೇಲೆ ಅಲ್ಲಿಗೆ ಕರೆಕ್ಟ್ ಆಕತ್ತದ.
ಇದನ್ನೀಗ ಪಳ ಪಳ ಕುದಿಬೇಕು. ಹ್ಮ್ ಆಮ್ಯಾಗ ಅದನ್ನು ಮಸಿಬೇಕೇನೆ. ಅದನ್ನ ಆಮೇಲೆ ಸ್ವಲ್ಪ ಹಿಂಗೆ ಕೈ ಆಡ್ತೀವಲ್ಲ ಅದು ಮಿಜ್ಜಾಗ ಅಲ್ಲೇ ಹೊಡಿತ ಚಲೋ ಆತ್ರಿ. ಇಲ್ಲ ತಂದ್ರೆ ಇದೈತ ನಮಗೆ ಇದು ಮಸ್ಯದ ಸ್ವಲ್ಪ ತಗೊಂಡ್ ತಳಗ ಇಳಿಸ್ಕೊಂಡು ಹಿಂಗೆ ಕಟ್ಟಿಬೇಕು ಅದನ್ನ. ಹೌದಿಲ್ಲ, ಅಂದ್ರೆ ಅದು ಪೇಸ್ಟ್ ಆದಂಗೆ ಆಗ್ಬೇಕು. ಅವಾಗನ ಅದು ಸ್ವೀಟ್ ಐತಲ್ಲ ಮಸ್ತ್ ಆಕೈತಿ. ಅದು ಹಳಕ್ಕೆ ಉಳಿಬಾರ್ದು. ಹಳಕ್ಕೆ ಉಳಿದ್ರೆ ಸರಿ ಆಗಂಗಿಲ್ಲ ಅದು. ಅದಕ್ಕೆ ಅದನ್ನ ಅನ್ನ ಮಾಡ್ಕೋಬೇಕಂದ್ರೆ ಮಾಡ್ಕೊಳ್ಳೋ ಮುಂದೆ ಮಿಜ್ಜಾಗಿ ಮಾಡ್ಕೋಬೇಕು. ಮಿಜ್ಜಾಗಿ ಮಾಡ್ಕೋಬೇಕು. ಆಮ್ಯಾಗ ಹಾಲ್ನಾಗ ಹಾಕಿ ನಾವು ಕುದಿಸ್ತೀವಲ್ಲ, ನಾವು ಕುದಿಸಿದ್ಮ್ಯಾಗ ಸ್ವಲ್ಪ ಮಸ್ಕೊಂಡ್ಬಿಟ್ಟು ಸಾಕು. ಅದು ಪೇಸ್ಟ್ ಆದಂಗೆ ಆಕೈತಿ, ಮಸ್ತ್ ಆಕೈತಿ. ಈಗ ನೋಡೋಣ ತಡಿ, ಹಂಗೇನ್ರ ಅದು ಕುದ್ದು ಪೇಸ್ಟ್ ಆಗಲಿಲ್ಲ ಅಂತ ಇಟ್ಕೊಂಡಿನಿ, ಸ್ವಲ್ಪ ಅದನ್ನ ಮಸ್ಕೊಂಡ್ಬಿಡೋದಂತೆ. ಇದಕ್ಕೆ ಏನಂತಾರಲ್ಲ, ಏಲಕ್ಕಿ. ಏಲಕ್ಕಿ ಏಲಕ್ಕಿ ನೋಡ, ಯಾವಾಗಲೂ ವಿಡಿಯೋ ಹಾಕ್ಬಾರ್ದು. ನೀನೀಗ ಆ ಒಳಗಿನ ಬೀಜ ತಗೊಳಕತ್ತೀಯಲ್ಲ, ಆ ಬೀಜ ಹಾಕ್ಬೇಕು, ಅಂದ್ರೆ ಕರೆಕ್ಟ್ ಆಗತ್ತದ. ಸಿಪ್ಪಿ ಸಮೇತ ಹಿಂಗೆ ಜಜ್ಜಿ ಹಾಕ್ಬೇಕು, ಅಂದ್ರೆ ಫ್ಲೇವರ್ ಮಸ್ತ್ ಬಿಡ್ತದ ಅದ್ರೊಳಗೆ. ಒಬ್ರು ಏನು ಮಾಡ್ತಾರೆ, ಇಡೀ ಹಾಕ್ತಾರಲ್ಲ, ಅದು ಸರಿ ಆಗಂಗಿಲ್ಲ. ಇಡೇ ಹಾಕ್ಬಾರ್ದ್ರೆ ಅವು ಸಿಡಿತಾವ. ಇನ್ನೂ ಕುದಿಬೇಕೇನೆ ಇದು? ಈಗ ಕುದಿಯಕ್ಕೆ ಸ್ಟಾರ್ಟ್ ಆಗೈತೆ ನೋಡಿ. ಇದು ಹೆಂಗೆ ಬರ್ತಾನೆ, ನಾವು ಜರ್ಮಿನ್ ಏನಂತಾರ ಬೊಗೋನೊಳಗೆ ಮಾಡೋದಕ್ಕೆ, ಆಮ್ಯಾಗ ಮಣ್ಣಿನ ಮಟ್ಕ ಒಳಗೆ ಮಾಡೋದಕ್ಕೆ ಫರಕ್ ಐತಿ. ಜರ್ಮನಿದು ಲಘು ಬಿಸಿ ಆಗಿಬಿಡ್ತೈತಿ. ಏನು ಸ್ವಲ್ಪ ಇದು ಬಿಸಿಯಾಗ ಟೈಮ್ ತೊಗೊಂತೈತಿ. ಆಮ್ಯಾಗ ಇದು ಬಿಸಿ ಅದನ್ನು ತಗೊಂಡಿನಿ, ಏನೋ ರೆಸಿಪಿ ಇರಲಿ, ಆ ಲೇಟ್ ಆಗಂಗಿಲ್ಲ. ಯಾಕಂದ್ರೆ ಎರಡು ಎಫೆಕ್ಟ್ ಕೊಡ್ತೈತಿ. ಇದು ಗಡಿಗೆ ಮೊದ್ಲಕ್ ಹಾದಿರ್ತೈತೆ, ಆಮೇಲೆ ಒಳಗ್ ಕುದಿತಿರ್ತೈತಿ, ಲಘು ಆಗ್ಬಿಡ್ತೈತಿ. ಇದ್ರೊಳಗೆ ಏನ ಹಾಕತ್ತಿದ್ರನ. ಆಮೇಲೆ ನೀವು ಜೋರ ಕುದಿತಿರ್ತೈತಲ್ರಿ, ಗ್ಯಾಸ್ ಬಂದ್ ಮಾಡ್ರಿ, ಒಂದ್ ಸ್ವಲ್ಪ ಹೊತ್ತು ಹಂಗ ಕುದಿತಿರ್ತೈತಿ ನೋಡೋದು, ಕೊತ್ತ ಅಂತ ಹೇಳಿ ಹಂಗಿರ್ತೈತಿ. ಅದು ಸಕ್ಕರೆ ಹಾಕ್ತಿ. ಸ್ವೀಟ್ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೋಬೋದು, ಕಡಿಮೆ ತಿನ್ನೋರು ನೋಡಿ ಸ್ವಲ್ಪ ಕಡಿಮೆ ಹಾಕೊಂಡು ನಡಿತೈತಿ. ನಮ್ಮ ಮನೆ ಒಳಗಂತೂ ಎಲ್ಲರೂ ಸ್ವೀಟ್ ಜಾಸ್ತಿನೇ ತಿಂತಾರೆ. ನಾನು ಅಂದಾಜಿನ ಮೇಲೆ ಹಾಕೀನಿ, ಯಾಕಂದ್ರೆ ಈಗ ಮಂದಿ ನೋಡೋಕೆ ಬರಂಗಿಲ್ಲ. ಏನು ಜಾಸ್ತಿ ತಿಂತಾರಂದಿ ಸಕ್ಕರೆ ಕಡಿಮೆ ಹಾಕಿದಲ್ಲ? ಇಲ್ಲರಿ, ಅದಕ್ಕೆ ಕರೆಕ್ಟ್ ಆಗತ್ತ ಅಂತ ನಾನು ಅನ್ಕೊಂಡಿನಿ. ನೋಡುವಂತ್ರ ಆಮೇಲೆ ಕಡಿಮೆ ಆದ್ರೆ ಮತ್ತೆ ಹೊಳಗೆ ಬರ್ತೈತಿ. ಭಾಳ ಸೀನ ಆಗ್ಬಾರ್ದು, ಭಾಳ ಸಪ್ಪಿನೂ ಆಗ್ಬಾರ್ದು. ಭಾಳ ಸಿಹಿ ಆತಂದ್ರೆ ಮಕ್ಕಳು ಕೊಡ್ದಂಗೆ ಆಗ್ಬಿಡ್ತೈತೆ. ಅದಕ್ಕೆ ಸ್ವೀಟಿನ ಕಲರ್ ವೈಟ್ ಇದ್ರೆ ಸರಿ ಅನ್ಸಂಗಿಲ್ಲ ಅಂತ ಹೇಳೋದಕ್ಕೆ ಈಗ ಕಲರ್ ಆ್ಯಡ್ ಮಾಡಕತ್ತೀವಿ. ಇದು ಆಪ್ಷನ್ ಐತಿ, ಬೇಕಂದ್ರೆ ಹಾಕೋಬೋದು, ಬೇಡ ಅಂದ್ರೆ ಬಿಡ್ಬೋದು. ನಮಗೆ ಸ್ವಲ್ಪ ಚಂದ ಕಾಣ್ತೈತಿ, ಸ್ವೀಟ್ ನೋಡೋಕೆ ಬ್ಯೂಟಿಫುಲ್ ಆಗಿ ಕಾಣ್ತೈತೆ ಅಂತೇಳಿ ನಾನು ಇದಕ್ಕೆ ಆ್ಯಡ್ ಮಾಡಕತ್ತೀನಿ. ಹಾಕೊಳ್ಳಿ ನೋಡ ಬಳಕತ್ತಲ್ಲ, ಇಲ್ಲ ಸರಿ ಆಗ್ತೈತಿ. ತುಪ್ಪ ತೊಗೊಂಡೇನು ಮಾಡೋದು ಈಗ? ಇವನ್ನ ಫ್ರೈ ಮಾಡ್ಕೊಳ್ಳೋಣ. ಇವು ಏನಂತಾರೆ ಗೋಡಂಬಿ, ದ್ರಾಕ್ಷಿ ಎಲ್ಲ ಫ್ರೈ ಮಾಡ್ಕೋಬೇಕಲ್ಲ. ಇದಕ್ಕಿನ್ನೂ ಆಪ್ಷನ್ಸ್ ಭಾಳ ಹಾಕ್ಕೊಳ್ಳೋವಂಥವು. ಬಟ್ ಏನಂತ ಹೇಳಿದ್ರೆ ನಮ್ಮ ಕಡೆ ಇಲ್ಲ, ನಿಮ್ಮ ಕಡೆ ಇದ್ರೆ ಹಾಕೋರಿ ನೀವು. ಸ್ವೀಟಿನೂ ಮಸ್ತ್ ಆಕೈತಿ. ಪಿಸ್ತಾ, ಬಾದಾಮ್ ಅವೆಲ್ಲ ಇದ್ವಂದ್ರೆ ಹಾಕೋಬೋದು. ಅವಕ್ಕೇನ ಇದ ಸ್ವೀಟಿಗೆ ಅಂತಲ್ಲ, ಯಾವ್ದಾದ್ರು ಸ್ವೀಟಿಗಾಗಲಿ ಹಾಕ್ಬೋದು. ಇವನ್ನೆಲ್ಲ ಹಾಕಿದ್ರನ್ನ ಚಲೋ ಆಕತ್ತೆ ಸ್ವೀಟ್. ಆಮ್ಯಾಗ ಇದ್ರಾಗ ಇಂಥ ಇಲ್ಲ, ಈ ಸ್ವೀಟಿಗೆ ಹಾಕುವಂಥ ಬೀಜ ಭಾಳ ಬರ್ತಾವು, ಕಲ್ಲಂಗಡಿ ಬೀಜ ಅವು ಅಂತೇಳಿ ಅವೆಲ್ಲ ಹಾಕಿದ್ರೈತಲ್ಲ ಸ್ವೀಟ್ ಮಸ್ತ್. ಹುಬ್ಳಿ ಶಾಬಾಜಾರ್ದೊಳಗೆ ಹಚ್ಚಿರ್ತಾರ ಫುಲ್ ನೋಡಿ. ಈಗ ಅದೇ ಹುಬ್ಳಿ ಶಾಬಾಜಾರ್ ಒಳಗೆ 10 ರೂಪಾಯಿ ಪ್ಯಾಕೆಟ್, 20 ರೂಪಾಯಿ ಪ್ಯಾಕೆಟ್ ಖುಲ್ಲ ಹಿಂಗೆಲ್ಲ ಜಗ್ ಮುಂಜೆ ಹಚ್ಚಿರ್ತಾರೆ ಹಚ್ಚಿರ್ತಾರೆ. ಇದ್ರೊಳಗೆ ಗೋಡಂಬಿ ಅದು ಏನು ಎಫೆಕ್ಟ್ ಕೊಡಂಗಿಲ್ಲ. ಅಂದ್ರೇನು ಏನು ಇದು ಗೋಡಂಬಿ ಅದು ಬದಾಮಿ ಆಗಲಿ ನಾವು ಹಿಂಗೇನು ಫ್ರೈ ಮಾಡ್ತೀವಲ್ಲ, ಅವು ರಿಯಾಕ್ಟ್ ಮಾಡಂಗಿಲ್ಲ ಏನು. ಅದು ನೀವು ದ್ರಾಕ್ಷಿ ಹಾಕಿ ಅದ್ರೊಳಗೆ, ದ್ರಾಕ್ಷಿ ಹಾಕೊಳ್ಳವು ಸೇಮ್ ಶೇಂಗಾ ಬೀಜ ಕಂಡಂಗೆ ಕಾಣ್ತಾವು. ಅವ್ನು ಹಾಕ್ಬೇಕಿಲ್ಲ ದ್ರಾಕ್ಷಿನೂ. ಈಗ ನೋಡ್ರಿ, ಇವೇನು ಮಾಡಲಿಲ್ಲ, ಇವು ಮಾತ್ರ ಭಾರಿ ಜಾಸ್ತಿ ಮಾಡ್ತಾರೆ. ಈಗ ಕಡಿಮೆ ಆಗ್ತದೆ ಅದಕ್ಕೆ ತುಪ್ಪ ಬರ್ತತ್ತು. ಒಂದೊಂದು ಉಬ್ಬಿ ದುಂಡ ಹಾಕವು. ಹೌದು, ಮನೆ ತುಪ್ಪ ಇದೆ ಕಡಿಮೆ ಆಗ್ತದೆ. ಅಂತ ನೋಡಿ ಸೇಮ್ ಶೇಂಗಾ ಬೀಜ ಕನ್ನ ಕಾಣ್ತಾವು. ಅಸಲಾಗಿದೆ ಸ್ವಲ್ಪ ಹಾಕ್ಬೇಕು ನೋಡೋದಕ್ಕೆ. ಈಗ ದ್ರಾಕ್ಷಿ ಬೀಜ ಅನ್ಬೇಕು,
ಶೇಂಗಾ ಬೀಜ ಬೇಕಿದೆ ಈಗ ಗೊತ್ತ ಸಿಗೋರು ದ್ರಾಕ್ಷಿ ಅನ್ನಂಗೆ. ಇದೇನಾತ ಹ್ಞೂ ತೊಳಗೆ ತಗೋದು ಹುಷಾರು ನೋಡ ಬಿಸಿರ್ತೈತಿ ಎಕ್ದಮ್ ಹುಷಾರು. ಇದೇನಿದು ಮಟ್ಕೊಳಗೆ ಇರ್ಲೋ ಏನು ಬೇರೆ ಡಬ್ರಿಗೆ ಶಿಫ್ಟ್ ಮಾಡೋಣ? ಬೇಡ ಅದ್ರಾಗ ಇಲ್ಲ. ಅಲ್ಲ ಇದು ಕಟ್ಟಕತ್ತ ಮಸ್ಯಾಕ ಹ್ಞೂ ಅಂದ್ರೆ ಹೆಂಗತ್ತೆ ಗೊತ್ತ ಇದ್ರಾಗ ಅನ್ನದಾಗ ಸ್ವಲ್ಪ ಉಳಿಬಾರ್ದು ಪೂರ ಟೇಸ್ಟ್ ಆದಂಗೆ ಆಗ್ಬೇಕು. ಅವಾಗತ್ತಲ್ಲ ಸ್ವೀಟ್ ಮಸ್ತ್ ಆಕತ್ತದ. ಅದಕ್ಕಂದು ನೀ ಮಾಡೋಕ್ಕಿಂತ ಮುಂಚೆನ ಅದು ಅನ್ನ ಮಿಜ್ಜೆ ಆಗ್ಬೇಕಂತೇಳಿ ಅನ್ನ ಮಿಜ್ಜೆ ಆಯ್ತು ಅಂತ ಹೇಳಿದ್ರೆ ಹಿಂಗೆ ಕಟ್ಟಿದ್ರೆ ಸ್ವಲ್ಪ ಕಡಿಮೆ ಆಕೈತಿ. ಕಡಿಮೆ ಆಕತ್ತೆ. ಈಗ ನೋಡಾಕಿದ್ರೆ ತುಳಾಗೈತಿ ಬರ್ತಾ ಬರ್ತಾ ಗಟ್ಟಿ ಹಾಕೊಂತ ಬರ್ತೈತಿ ಅದು. ಮತ್ತೆ ಕಟ್ಟಿದ್ದಿ ಇಲ್ಲ ಹಿಂಗಾಗಿ ಆಡ್ತೀನಿ. ಹೀಗಾಗಿ ಆಡಿಸಿ ಇನ್ನೊಂದು 5-6 ನಿಮಿಷ ಕುದಿಸ್ಕೊಂಡ್ಬಿಟ್ನಂದ್ರೆ ರೆಡಿ ಆದಂಗೆ ನೋಡಿರಿ. ಭಾಳ ಸಿಂಪಲ್ಲಾಗಿ ಮಾಡೋವಂಥ ಸ್ವೀಟ್ ರೀ ಇದು. ಸಿಂಪಲ್ಲಾಗಿ ಹೌದು, ಆಮೇಲೆ ಸ್ವೀಟ್ ಅಂತೂ ಭಾಳ ಸೂಪರ್ ಡಿಫ್ರೆಂಟಾಗಿ ಆಗಿರ್ತೈತೆ ಇದು. ನೀವು ಮಾಡ್ಕೊಂಡು ಬೇಕಂದ್ರೆ ಒಂದ್ಸಲ ತಿನ್ನಿರಿ, ನಿಮ್ಗೆ ಹೆಂಗೆ ಅನಿಸ್ತದೆ ಅಂತ ಹೇಳಿ ನಮ್ಗೊಂದು ಕಮೆಂಟ್ ಮಾಡಿ ಹೇಳ್ರಿ. ಸ್ವೀಟ್ ಮಟ್ಕ ರೆಸಿಪಿ ಮಾಡೋದು ಆತ ಅನ್ನೋದ್ರೊಳಗೆ ನಾವು ಮಾಡಿರುವಂಥ ಒಂದು ಮಿಸ್ಟೇಕ್ ನೆನಪು ಬಂತು. ಏನು ಮಿಸ್ಟೇಕ್ ಮಾಡಿದ್ದಿ? ಇದು ಕಸ್ಟರ್ಡ್ ಪೌಡ್ರ್ ಹಾಕಿದ್ದಿಲ್ಲ ಹಾಕಿದ್ದೇ ಇಲ್ಲ ನಾನು. ಈಗೂ ಹಾಕ್ಬೋದು ಅದಕ್ಕೇನು ಮತ್ತು ಹಿಂಗೆ ಅನ್ಬೇಕಲ್ಲ ನಾವು ನನ್ನ ಫರಿದ ಮ್ಯಾಗ ಮಿಸ್ಟೇಕ್ ಆಗಿತ್ತು ಅಂತೇಳಿ ಇದನ್ನ ಈ ಥರ ಕೈ ಆಡ್ಬೇಕು. ಹಾಕಿದ್ಮೇಲೆ ಹಂಗೆ ಸಡನ್ಲಿ ಬಿಡಬಾರ್ದು, ಯಾಕಂದ್ರೆ ಗಟ್ಟಿ ಆಗ್ಬಿಡ್ತದೆ ಒಂದು ಹತ್ರ. ಹಾಕಿದ್ಮೇಲೆ ಈ ಥರ ಕೈ ಆಡಿದ್ವು ಅಂತ ಹೇಳಿದ್ರೆ ಇವಾಗ ಬರ್ತದೆ ಮಂದಿ. ಹೌದಲ್ಲ, ಮೇಲೆ ಅದನ್ನ ತೊಗೊಂಡು ಒಂದು ಬಾಲ್ ಒಳಗೆ ಅದನ್ನ ನೆನಪಿಲ್ಲ ಹಾಕೋದೆ ಲಕ್ಷ ಆಗಿಲ್ಲ ನನಗೆ. ಇರಲಿ ಹಂಗೆ ಹಾಕತ್ತದ ಕನ್ಫ್ಯೂಸ್ ಹಾಕತ್ತದ. ಇವಾಗ ನೋಡ್ರಿ ಇದು ಯಾವ ಥರ ಚಲೋತಲ್ಲ ಈಗ. ಇದು ಈಗ ಆತಲ್ಲ, ಈಗ ಬಂತದಕ್ಕೆ ಶೇಪ್. ಇದು ಹಾಕಿದ್ಮೇಲೆ ಶೇಪ್ ಬಂತು ನೋಡು. ಇದಕ್ಕೆ ನಾವು ಇದನ್ನು ಆ್ಯಡ್ ಮಾಡ್ಬೋದಲ್ಲ, ಅದು ಇನ್ನೊಂದರಲ್ಲ ವೆನಿಲಾ ಅಂತೇಳಿ ವೆನಿಲಾ ಎಸೆನ್ಸ್. ಹೌದಲ್ಲ, ಹ್ಞೂ ಅದನ್ನು ಆ್ಯಡ್ ಮಾಡ್ಬೋದು. ಅಂದ್ರೆ ಅದು ಹಾಕಿದ್ರೆ ಖುಷ್ಬು ಬರ್ತೈತಿ. ಐಸ್ ಕ್ರೀಮ್ ಫ್ಲೇವರ್ ಬರ್ತೈತೆ. ನಾವು ತಿನ್ನಾಕತ್ತಿದ್ದು ಐಸ್ಕ್ರೀಮು ಏನು ಸ್ವೀಟು ಅಂತ ಕನ್ಫ್ಯೂಸ್ ಹಾಕಾರ ಮಂದಿ. ಸೊ ಹಿಂಗಾಗಿ ನಮ್ಮ ಮನ್ಯಾಗ ಯಾವ ಮೆಂಬರು ನಾವು ಕನ್ಫ್ಯೂಸ್ ಮಾಡೋಕೆ ರೆಡಿ ಇಲ್ಲ. ಹಿಂಗೆ ಹಾಕದ ಅನ್ನೋದನ್ನು ಆ್ಯಡ್ ಮಾಡಿಲ್ಲ, ಹಾಕಿಲ್ಲ. ತೊಗೊಂಡ್ಬರ್ಬೇಕ್ರಿ ಸರ, ನಾವು ಒಬ್ರಿಗೆ ಹೋದ್ನಂದ್ರೆ ಆ್ಯಕ್ಚುಲಿ ಅದ ಮನ್ಯಾಗಿಲ್ಲ. ಅದ ಇದು ಶಿರ್ಕೊಂಡು ಸಾಮಾನು ತೊಗೊಂಬರ್ಬೇಕಲ್ಲ ಅವಾಗ ತಂಬರಂದರಿ. ಅವಾಗ ಇದು ಮಿಲ್ಕ್ ಮಾಡಿ ಡಬ್ಬಿ ವೆನಿಲಾ ಎಸೆನ್ಸ್ ಅಂತ ತೊಗೊಂಬರೋಣ. ಹೆಂಗೈತಿ ಮಿಲ್ಕ್ ಮ್ಯಾಟ್ ಡಬ್ಬಿ ಇವೆಲ್ಲ ಏನಂತಾರೆ ಅದಕ್ಕೆ? ವೆನಿಲಾ ಎಸೆನ್ಸ್. ವೆನಿಲಾ ಲೈಸೆನ್ಸ್ ವೆನಿಲಾ ಎಸೆನ್ಸ್. ಹಾಂ ಎಸೆನ್ಸ್ ಇವೆಲ್ಲ ಹಾಕಿದ್ರೆ ಮಸ್ತ್ ಆಕೈತಿ. ಯಾವುದೋ ಸ್ವೀಟ್ ಆಗಲಿ ಐಟಮ್ ಹಾಕಿ ಮಾಡಿದ್ರೆ ಐತಲ್ಲ ಮಸ್ತ್ ಅಂದ್ರೆ ಮಸ್ತ್. ಸ್ವೀಟಿಗೆ ಏನೇನು ಹಾಕ ಬರ್ತಾವಲ್ಲ ಎಲ್ಲ ಹಾಕಿ ಮಾಡಿದ್ರನ ಸ್ವೀಟ್. ಒಂದೆಲ್ಲ ಸ್ವೀಟಿಗೆ ಒಂದು ಲುಕ್. ಈಗ ಫೈನಲ್ ರೆಡಿ ಆತ. ಹಾಂ ರೆಡಿ ಆಯ್ತು. ಆಲ್ ರೈಟ್, ಇದು ನೋಡ್ರಿ ಮಟ್ಕ ಸ್ವೀಟ್ ರೆಸಿಪಿ ರೆಡಿ ಆತ. ಇದು ಏನು ಸ್ಪೆಷಲ್ ಅಂತ ಹೇಳಿದ್ರೆ ರಂಜಾನ್ ಇಫ್ತಾರಿ ಸ್ಪೆಷಲ್ ಇದೆ. ಸ್ಪೆಷಲ್ ನಮ್ಮ ಸಣ್ಣ ಬರೋ ಟೈಮ್ ಆಯ್ತು. ಈಗ ಸಾಲಿ ನಿಂತ್ರೆ ಇವತ್ತೇನು ಟೈಮಿಂಗ್ ಗೊತ್ತಿಲ್ಲ. 6:37 ಆಯಿತು, ಏನು 6:15 ಆಯಿತು, ಏನು 6:45 ಆಯಿತು. ಎಷ್ಟಾಗೈತಿ? 6:30 ಇದ್ದಿರ್ಬೋದು. 6:30ಕ್ಕೆ ರೋಜಾ ಇಫ್ತಾರಿ ಟೈಮಿಂಗ್ ಇವತ್ತು. اللهم إني لك صمت وبك آمنت وعليك توكلت وعلى رزقك أفطرت فتقبل مني.